ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸುಮಾರು ದಿನಗಳಾದಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅತ್ತೆ ಮಾವ ಮತ್ತು ಚೆರಿ, ನನ್ನ ಹಸ್ಬೆಂಡು ಎಲ್ಲರೂ ನಾಸಾಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಾಸಾ ಸ್ಪೇಸ್ ಸೆಂಟರ್ ಹ್ಯೂಸ್ಟನ್ಗೆ ಬಂದಿದ್ದೀವಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಹಾಗೆ ನನ್ನ ಹಸ್ಬೆಂಡು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದರು ಇಲ್ಲಿಗೆ ನಮ್ಮ ಅತ್ತೆ ಮಾವ ಅವ್ರನ್ನ ಕರ್ಕೊಂಬರೋಕ್ಕೆ. ಬಿಕಾಸ್ ನಾಸಾಗೆ ಹೋಗೋದು ಆ್ಯಂಡ್ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಇಟ್ಸ್ ವೆರಿ ಫನ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಜವಾದ ರಾಕೆಟ್ ಆಗಿರಬಹುದು, ಹಾಗೆ ಚಂದ್ರನ ಮೇಲೆ ಹೋಗಿದ್ದಂತಹ ವಿಡಿಯೋಸ್, ಚಂದ್ರನ ಮೇಲೆ ಹೋದ್ಮೇಲೆ ಅಲ್ಲಿ ಮಣ್ಣು, ಅಲ್ಲಿಯ ಕಲ್ಲು ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ನಾವು ರಿಯಲ್ ಆಗಿ ನೋಡಿದ್ವಿ, ನಿಜವಾದನ್ನ. ಸೊ ಎಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸೊ ಎಸ್, ಇವಾಗ ನಾವು ನಾಸಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲಿ ನಾವು ನಾಸಾದಲ್ಲಿದ್ವಿ. ಬಿಕಾಸ್ ಬೇಗ ಹೋದರೆ ಸುಮಾರು ಟೈಮ್ ಸಿಗುತ್ತೆ ನಮಗೆ, ಹಾಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದು ಇಲ್ಲೇನೋ ಒಂದು ಚಿಕ್ಕದಾಗಿ ವಿಡಿಯೋನ ಹಾಕಿದ್ರು. ಸೊ ವಿಡಿಯೋ ನೋಡಿಕೊಂಡು ಆಮೇಲೆ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರಲ್ವ ಯಾವಾಗಿಂದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿಕೊಂಡು ಇಲ್ಲೊಂದು ಗೇಮ್ಸ್ ಇತ್ತು 2 ಥರ. ಸೊ ಇಲ್ಲಿ ಗೇಮ್ ಆಡೋಕ್ಕೆ ಬಂದಿದ್ವಿ. ಅಲ್ಲೂ ಅಷ್ಟೇ ಕ್ಯೂವಲ್ಲಿ ನಿಂತ್ಕೊಂಡು ಬರಬೇಕು. ಸೊ ಈ ಕಡೆ ಬಂದ್ಬಿಟ್ಟು ಚೆರಿ ಪಪ್ಪ ಮತ್ತು ಚೆರಿ ಇದ್ದಾರೆ, ನಾನು ಅಲ್ಲಿ ಒಬ್ಬಳೇ ಇದ್ದೀನಿ. ಸೊ ಈ ಬಾಲ್ ಏನಂತಂದರೆ ಗೋಲಿಗೆ ಬೀಳಬಾರ್ದು. ಸೊ ಹಾಗೆ ನಾವು ಆಟ ಆಡಬೇಕು. ಸೊ ತುಂಬಾ ಫನ್ ಆಗಿರುತ್ತೆ ಈ ಗೇಮ್ ಆಡೋಕ್ಕೆ. ಎಸ್, ಚೆರಿ ಬಂದಾಗಿಂದ ಸುಮಾರು ಜನ ನನಗೆ ಒಂದು ಕ್ವಶನ್ನ ಕೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಚೆರಿ ಮತ್ತೆ ಇಂಡಿಯಾಕ್ಕೆ ವಾಪಸ್ ಹೋಗ್ತಾಳ ಅವ್ರ ಅಜ್ಜಿ ತಾತ ಜೊತೆ, ಅಥವಾ ನಿಮ್ಮ ಜೊತೆನೇ ಇರ್ತಾಳ, ಇಲ್ಲ US ಅಲ್ಲೇ ಇರ್ತಾಳ, ಎಲ್ಲಿ ಸ್ಕೂಲಿಂಗ್ ಮಾಡ್ತಾಳೆ, ಇಂಡಿಯಾದಲ್ಲಿ ಸೇರ್ತಾಳ, ಇಲ್ಲಿ ಸೇರ್ತಾಳ ಅಂತ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು. ನಿಮಗೆಲ್ಲ ಸುಮಾರು ಜನಕ್ಕೆ ಗೊತ್ತಿದೆ, ಚೆರಿ ಲಾಸ್ಟ್ ಇಯರ್ ಇಂಡಿಯಾದಲ್ಲೇ ಇದ್ಲು. ನಾನು ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ದೆ, ಅಲ್ಲೇ ಸ್ಕೂಲಿಂಗ್ ಮಾಡಿದ್ಲು. ಸೊ ತುಂಬಾ ಚೆನ್ನಾಗಿ ಅವಳು ಪಿಕಪ್ ಮಾಡಿದ್ದಾಳೆ ಓದೋದ್ರಲ್ಲಿ, ಎಲ್ಲದರಲ್ಲೂ ಕೂಡ. ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಈ ವರ್ಷ ಏನು ಮಾಡ್ತೀರಿ ಅಂತ ಕೇಳಿದರು ಸ್ವಲ್ಪ ಜನ. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಫಸ್ಟ್ ನಾವು ಅಂದ್ಕೊಂಡಿದ್ದೆ ಹಾಗೆ ಇಂಡಿಯಾದಲ್ಲಿ ಬಿಟ್ಟು ಬರೋ ಕಾರಣ ಏನು ಅಂತಂದರೆ, ನಮ್ಮ ಅತ್ತೆ ಮಾವ ಬರ್ತಾ ಅವಳನ್ನ ಕರ್ಕೊಂಬರ್ತಾರೆ, 1 ವರ್ಷ ಮಾತ್ರ ಸ್ಕೂಲಿಂಗ್ ಮಾಡಲಿ, ಅಲ್ಲಿ ಓದಲಿ, ಅಲ್ಲಿ ಓದುವಿಕೆಗೆ ಸ್ವಲ್ಪ ಅಡಾಪ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದಂಥದ್ದು. ಸೊ ಈ ವರ್ಷ ಅವ್ರ ಅಜ್ಜಿ ತಾತ ಜೊತೆ ಇಲ್ಲಿ ಬಂದಿದ್ಮೇಲೆ ಮತ್ತೆ ಅವಳು ಚೆರಿನ ಇಂಡಿಯಾಕ್ಕೆ ಕಳ್ಸೋಕ್ಕೆ ನನಗೆ ಮನಸ್ಸಿಲ್ಲ. ಬಿಕಾಸ್ ಅವಳನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತೆ. ನಾನು ಹೋದ ವರ್ಷ ಸುಮಾರು ಮಿಸ್ ಮಾಡ್ಕೊಂಡಿದ್ದೀನಿ ಅವಳನ್ನ. ಅದು ಒಂದು. ಹಾಗೇನೆ ಅವಳಿಗೆ ತುಂಬಾ 1 ವರ್ಷ ಪಿಕಪ್ ಮಾಡಿರೋ ಕಾರಣ ಅವಳು ಇಲ್ಲಿ ಬುಕ್ ಓದೋದಾಗಿರ್ಬೋದು, ಅವಳದೇ ಸ್ಟೋರಿ ಬುಕ್ ಓದೋದಾಗಿರ್ಬೋದು, ಮ್ಯಾಥ್ ಮಾಡೋದ್ರಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿ ಅಂದರೆ ಪ್ರೋಗ್ರೆಸ್ ಆಗಿದೆ. ಅವಳು ಓದೋದ್ರಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಅವಳನ್ನ ಬಿಟ್ಟಾಗ ಅವಳು ಇದ್ದಿದ್ದಂಥದ್ದಕ್ಕೂ ಇವಾಗ ಇರೋದಕ್ಕೂ ಅವಳು ಅಕಾಡೆಮಿಕ್ಸಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ನಂಗೆ ತುಂಬಾ ಖುಷಿ ಇದೆ. ಹಾಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಯಾಕೆಂತಂದರೆ ಅವಳಿಗೆ ಕನ್ನಡ ಓದೋಕ್ಕೆ ಆಮೇಲೆ ಅಕ್ಷರಗಳು ಬರುತ್ತೆ, ಹಿಂದಿನೂ ಕಲ್ತಿದ್ದಾಳೆ, ಹಾಗೆಯೇ ಇಂಗ್ಲೀಷು ಅಷ್ಟೇ ತುಂಬ ಚೆನ್ನಾಗಿ ಓದ್ತಾಳೆ, ಮ್ಯಾಥ್ ಚೆನ್ನಾಗಿ ಪಿಕಪ್ ಮಾಡ್ಕೊಂಡಿದ್ದಾಳೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಹಾಗಾಗಿ ಈ ಸತಿ ಅವಳನ್ನ ಕಳಿಸೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ರಾಕೆಟ್ನ ನೀವು. ಸೊ ನಾವೆಲ್ಲ ಫನ್ ಮಾಡಿಕೊಂಡು, ಚೆರಿಗೆ ಫಸ್ಟ್ ಏನು ಅಂತಂದರೆ, ಫಸ್ಟ್ ಆಟ ಆಡಿ ಮುಗಿಸ್ಬಿಡ್ಬೇಕು, ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಸೊ ಅವಳ ಜೊತೆ ಆಟ ಆಡಿ ಮತ್ತೆ ಎಲ್ಲ ರೌಂಡ್ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತೇನಾಗಿತ್ತು ಅಂತಂದರೆ, ಸ್ವಲ್ಪ ಮಳೆ ಬರ್ತಾ ಇತ್ತು. ಸೊ ಮಳೆ ಬರೋ ಕಾರಣ ಹೊರಗಡೆ ಆ್ಯಕ್ಚುಲಿ ಇನ್ನೊಂದು ಟ್ರ್ಯಾಂಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇದು ಬಂದು ಚಂದ್ರಲೋಕದಿಂದ ತಂದಂತಹ ಕೆಲವೊಂದು ಮಣ್ಣಾಗಿರ್ಬೋದು, ಕಲ್ಲುಗಳನ್ನಾಗಿರ್ಬೋದು, ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ರಿಯಲ್ ಆಸ್ಟ್ರೋನಾಟ್ಸ್ಗಳು ಯೂಸ್ ಮಾಡಿದಂತಹ ಏನೋ ಈ ಬಟ್ಟೆ ಇರುತ್ತಲ್ಲ, ಆಸ್ಟ್ರೋನಾಟ್ಸ್ ಹಾಕ್ಕೊಂಡಿರ್ತಾರಲ್ಲ, ಆ ಬಟ್ಟೆಗಳನ್ನೆಲ್ಲ ನಾವು ನೋಡಿದ್ವಿ. ಹಾಗೆ ಶೂ ಅವ್ರು ಯೂಸ್ ಮಾಡಿದಂತಹ ವಸ್ತುಗಳು ಪ್ರತಿಯೊಂದನ್ನು ನಮಗೆ
ನಮಗೆ ಅಲ್ಲಿ ನೋಡೋಕೆ ಇಟ್ಟಿದ್ರು. ತುಂಬಾ ಖುಷಿ ಅನಿಸುತ್ತೆ. ಈ ಥರ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿರೋವಂಥದ್ದು ರಿಯಲಿ 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 ಅದೊಂಥರ ಲಕ್ ಅಂತಲೇ ಹೇಳ್ಬೋದು. ನಾಸಾಕ್ ಹೋಗಲೇಬೇಕು, ಅದರಲ್ಲೂ ಹ್ಯೂಸ್ಟನಲ್ಲೇ ಇರೋ ಕಾರಣ ಮಿಸ್ ಮಾಡೋಂಗೆ ಇಲ್ಲ ನಾಸಾನ. ಸೊ ನಮ್ಮ ಅತ್ತೆ ಮಾವ ಅವ್ರಿಗೂ ನಾವು ಮುಂಚೆನೇ ಟಿಕೆಟ್ನ ತೊಗೊಂಡಿಟ್ಕೊಂಡಿದ್ವಿ. ಸೊ ಈಸಿ ಆಯಿತು ನಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಸ್ಟ್ರೋನಾಟ್ ಅವರು ಯೂಸ್ ಮಾಡುವಂತಹ ಬಟ್ಟೆ, ನೀವೇ ನಾನು ಹೇಳಿದ್ನಲ್ಲ, ಸೊ ಅದು ಬಂದು ಇಲ್ಲಿ ಈ ಥರ ಸುಮಾರು ಬಟ್ಟೆಗಳನ್ನು ಇಟ್ಟಿದ್ರು. ಯಾರು ಯೂಸ್ ಮಾಡಿದ್ರು, ಯಾವ ಇಸ್ವಿಯಲ್ಲಿ ಯೂಸ್ ಮಾಡಿದ್ರು, ಎಲ್ಲ ಪ್ರತಿಯೊಂದನ್ನು ಅಲ್ಲಿ ಬರೆದಿರ್ತಾರೆ ಅವರು. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಹಾಗೆ ಸುಮಾರು ಫೋಟೋಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ನನಗಂತೂ ಸಖತ್. ಆ್ಯಕ್ಚುಲಿ ನಮ್ಮ ಮಮ್ಮಿ US ಬಂದಾಗೂ ನಾವೆಲ್ಲರೂ ನಾಸಾಕ್ ಹೋಗಿದ್ವಿ. ಚರಿ ಅವಾಗಿನ್ನೂ ಸಣ್ಣ ಒಂದು ತಿಂಗಳು ಇದ್ಲು ಅನ್ಸುತ್ತೆ, 1.5 ತಿಂಗಳೇನೋ ಇದ್ಲು ಅವಳು. ಅವಾಗಿನೂ ಹುಟ್ಟಿದ್ಲು ಚರಿ. ಸೊ ಅವಾಗೇ ಕರ್ಕೊಂಡು ಹೋಗಿದ್ವಿ. ಹಾಗೆಯೇ ಇದೆಲ್ಲ ಏನು ಮಾಡೆಲ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಅಂದರೆ ಸ್ಪೇಸಿಗೆ ಹೋದಾಗ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ವಲ್ಲ, ಸೊ ಆವಾಗ ಈ ಥರ ಒಳಗಡೆ ಈ ಥರ ಇರ್ತಾರೆ ಮನುಷ್ಯರು. ಐ ಮೀನ್ ಸೈಂಟಿಸ್ಟ್ಗಳೆಲ್ಲ ಹೋಗಿ ಈ ಥರ ಮಾಡಿ ಇಟ್ಟಿದ್ರು ಮಾಡೆಲ್ಸ್ಗಳನ್ನು. ಸೊ ಅದನ್ನೆಲ್ಲ ನಮ್ಮ ಅತ್ತೆ ಮಾವ ನೋಡಿದ್ರು. ಸೊ ಈ ಥರ ಇರ್ತಾರ ಅಂತೆಲ್ಲ ನನ್ನ ಹಸ್ಬೆಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದೆಲ್ಲ ಯಾಕೆ ಮಾಡಿಟ್ಟಿದ್ದಾರೆ, ಆ ಥರ ಯಾಕೆ ಮಾಡಿಟ್ಟಿದ್ದಾರೆ ಅಂತ. ಎಸ್, ಚರಿನೂ ಅಷ್ಟೇ ಕ್ಯೂರಿಯಸ್ಸಿಂದ ಕೇಳ್ತಾ ಇದ್ಲು, ಮಮ್ಮಿ ಇದೇನು ಅದೇನು ಅಂತ ಹೇಳ್ಬಿಟ್ಟು. ಹಾಗೆ ಇದು ನೋಡ್ತಾ ಇರ್ಬೋದು ನೀವು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗೆ ಒಂದಿಷ್ಟು ಥಿಂಗ್ಸ್ ಇದ್ದಾವೆ ನೋಡುವಂಥದ್ದು. ಮೇಲ್ಗಡೆನೂ ಹೋಗಿ ಮೇಲ್ಗಡೆನೂ ಒಂದಿಷ್ಟು ಮಾಡಿದ್ದಾರೆ. ಹಾಗೆ ಒಂದಿಷ್ಟು ಕಡೆ ರಿನೋವೇಷನ್ ಮಾಡ್ತಾಯಿದ್ರು. ಸೊ ಅಲ್ಲಿ ನಮಗೆ ಹೋಗೋಕ್ಕೆ ಬಿಡಲಿಲ್ಲ. ಆ್ಯಂಡ್ ಇಟ್ ವಾಸ್ ಫನ್. ತುಂಬಾ ಚೆನ್ನಾಗಿತ್ತು ನಾಸಾಕ್ಕೆ ಹೋಗಿ ನೋಡುವಂಥದ್ದು. ನಾಸಾದಲ್ಲಿ ಅಂತಂದರೆ ಇನ್ನೂ ಒಂದು ಕಡೆ ಏನಿದೆ, ಈ ಸೈಂಟಿಸ್ಟ್ಗಳೆಲ್ಲ ವರ್ಕ್ ಮಾಡೋ ಅಂತಹ ಜಾಗ ಬೇರೆ ಕಡೆ ಇದೆ. ರಿಯಲಿ ಬಂದು ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾರೆ. ಹಾಗೆ ಈ ಜಾಗ ಏನಿದೆ ಅಲ್ಲ, ಇದೆಲ್ಲ ಬರೀ ನೋಡೋಕ್ಕೆ ಟೂರಿಸ್ಟ್ ಪ್ಲೇಸ್ ಥರ ಮಾಡಿ. ಯೂಶಲಿ ಸುಮಾರು ರಶ್ ಇರುತ್ತೆ. ಬಟ್ ನಾವು ಹೋದಾಗ ಅದು ಒಂದು ವೀಕ್ ಡೇ ಆಗಿತ್ತು. ಸೊ ವೀಕ್ ಡೇನೇ ನಾವು ನನ್ನ ಹಸ್ಬೆಂಡ್ ರಜಾನ ತೊಗೊಂಡು ಹೋಗಿದ್ವಿ. ಸೊ ವೀಕ್ ಡೇ ಹೋದ ಕಾರಣ ಅಷ್ಟೊಂದು ರಶ್ ಇರಲಿಲ್ಲ. ಹಾಗೆ ಬೆಳಗ್ಗೆನೇ ಹೋಗಿದ್ವಿ. ಸೊ ಆಮೇಲೆ 11 ಆದಮೇಲೆ 11-12 ಆದಮೇಲೆ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಹೋದರು. ಸೊ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಇಲ್ಲಿ. ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ತುಂಬ ನಡೆಯೋದಿರುತ್ತೆ, ಸುಮಾರು ಓಡಾಡಿ ನೋಡುವಂಥದ್ದೇ ಇದು ಜಾಗ. ಸೊ ನೀವು ಓಡಾಡಲಿಲ್ಲ, ನಡೆದಾಡಲಿಲ್ಲ ಅಂತಂದರೆ ನಿಮಗೇನು ನೋಡೋಕ್ಕಾಗೋದಿಲ್ಲ. ಹಾಗೆ ನೀವು ಅದು ಎಕ್ಸ್ಪೀರಿಯೆನ್ಸ್ ಆಗೋದೇ ಇಲ್ಲ. ಸೊ ನಮ್ಮ ಅತ್ತೆ ಅವ್ರಿಗೆ ಸ್ವಲ್ಪ ಕಾಲು ನೋವು ಇದ್ದ ಕಾರಣ ಸ್ವಲ್ಪ ಕೂತ್ಕೊಂಡು ಓಡಾಡ್ತಿದ್ವಿ. ಸೊ ಇಟ್ ವಾಸ್ ಫನ್ ಆ್ಯಕ್ಚುಲಿ. ಅವ್ರಿಗೂ ನೋಡೋಕ್ಕೆ ತುಂಬ ಖುಷಿ ಇತ್ತು. ಇದೆಂಗೆ ಅದಂಗೆ ಅಂತ ಕೇಳ್ತಾಯಿದ್ರು. ನೋಡೋಕ್ಕೆ ಸಖತ್ ಎಕ್ಸೈಟೆಡ್ ಇದ್ರು ಅವರು. ಸೊ ನಾವು ಪ್ರತಿಯೊಂದನ್ನು ಯಾವುದೂ ಮಿಸ್ ಮಾಡ್ತಾ ಇರಲಿಲ್ಲ. ಯಾವುದೇ ಒಂದು ಶೋ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಹೋಗ್ತಾ ಇದ್ವಿ. ಸೊ ಎಲ್ಲದೂ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು ನಮಗೆ. ಈ ಥರನೂ ಇರುತ್ತಾ, ಹಂಗೂ ಇರುತ್ತಾ ಅಂತೆಲ್ಲ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಅವ್ರು ಏನು ಊಟ ಮಾಡ್ತಾರೆ, ಅಲ್ಲಿ ಅವ್ರು ಯಾವ ಥರ ಸ್ನಾನ ಮಾಡ್ತಾರೆ, ಆ ಥರದ್ದನ್ನೆಲ್ಲ ನಾವು ಅಲ್ಲೇ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಚಂದ್ರನ ಮೇಲೆ ಯಾವ ಥರ ಮಣ್ಣು, ಯಾವ ಥರ ಕಲ್ಲು, ಹಾಗೆ ಚಂದ್ರನಿಂದ ಭೂಮಿ ಯಾವ ಥರ ಕಾಣಿಸುತ್ತೆ, ಆಸ್ಟ್ರೋನಾಟ್ಸ್ಗಳು ಅಲ್ಲಿ ಇಳಿದಾಗ ಯಾವ ಥರ USA ಫ್ಲಾಗ್ನೆಲ್ಲ ಆರಿಸಿರೋವಂಥದ್ದನ್ನು ಅದೊಂದು ಮಾಡೆಲ್ ಥರ ಮಾಡಿ ಇಟ್ಟಿದ್ರು. ಸಖತ್ ರಿಯಲ್ ಅಂತ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಅದನ್ನು ನೋಡಿದಾಗ. ಸೊ ಇಟ್ ವಾಸ್ ವೆರಿ ನೈಸ್. ಅದನ್ನೆಲ್ಲ ನೋಡೋಕ್ಕೆ ತುಂಬ 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 ಚೆನ್ನಾಗಿ ಅನ್ನಿಸ್ತು. ಹಾಗೆ ನನಗೆ ಆ ಒಂದು ಪಾರ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಚರಿನೂ ಅಷ್ಟೇ ತುಂಬ ಎಕ್ಸೈಟೆಡ್ ಆ್ಯಂಡ್ ತುಂಬ ಖುಷಿಯಿಂದ ನೋಡ್ತಾ ಇದ್ದಾಳೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಚಂದ್ರನ ಇದೊಂದು ಪೂರ್ತಿ ಚಂದ್ರನದು ಮೇಲೆ ಅಲ್ಲಿ ಮಣ್ಣು, ಅಲ್ಲಿ ಕಲ್ಲು ಅದೆಲ್ಲ ಇಟ್ಟಿದ್ರು, ಅದೆಲ್ಲ ನೋಡಿದ್ವಿ. ಹಾಗೆ ನೋಡ್ತಾ ಇದ್ನ ಹೇಳಿದ್ನಲ್ಲ ಮಳೆ ಬರ್ತಾ ಇತ್ತು ಅಂತ ಹೇಳಿ. ಸೊ ಮಳೆ ಬರ್ತಾ ಇತ್ತು. ಬಟ್ ಅಲ್ಲಿ ಆ್ಯಕ್ಚುಲಿ
11 ಗಂಟೆಗೇನೋ ಒಂದು ರೈಡ್ ಇತ್ತು, 11-12 ಗಂಟೆಗೆ. ಬಟ್ ರೈಡ್ ನಮಗೆ ಕರ್ಕೊಂಡು ಹೋಗಲಿಲ್ಲ, ಮಳೆ ಬರ್ತಿತ್ತು ಅಂತ. ಮತ್ತೆ ನಾವು ಒಂದು ಸ್ವಲ್ಪ ಹೊತ್ತು ಕಾದು ಆಮೇಲೆ ಇನ್ನೊಂದು ಹೋದ್ವಿ. ಸೊ ಇದು ಬಂದು ಇಲ್ಲಿ ನಿಜವಾಗಿಯೂ ಮಾಡಿರುವಂಥ ಒಂದು ರಾಕೆಟ್ನ ನೋಡಿದ್ವಿ ನಾವು. ಎಷ್ಟು ದೊಡ್ಡದಿದೆ, ಹ್ಯೂಮಂಗಸ್ ಆಗಿದೆ ಇದು ರಾಕೆಟು. ಸೊ ಈ ರಾಕೆಟ್ನ ನಾವು ಅದಕ್ಕೆ ಎಷ್ಟು ಫ್ಯೂಯಲ್ ಬೇಕು, ಎಷ್ಟು ದೊಡ್ಡದಿರುತ್ತೆ, ಯಾವ ಥರ ಎಲ್ಲ ಡಿಸೈನ್ ಮಾಡಿರ್ತಾರೆ, ವಾವ್, ಇಟ್ ಈಸ್ ಸೋ ಅಮೇಝಿಂಗ್ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ. ಎಷ್ಟು ದೊಡ್ಡದಿದೆ, ನಮ್ಗೆ ಎಲ್ಲಿಂದ ಎಲ್ಲಿ ತನಕ ಇದೆ ನೋಡ್ತಾ ಇರ್ಬೋದು ಅದನ್ನೆಲ್ಲ. ಸೊ ಈ ಥರ ಎಲ್ಲ ಡಿಸೈನ್ ಮಾಡಿ ಅಲ್ಲಿಗೆ ಆರಿಸ್ತಾರಲ್ಲ, ರಿಯಲಿ ಸೈಂಟಿಸ್ಟ್ಗಳಿಗೆ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳಬೇಕು. ಬಿಕಾಸ್ ಒಂದು ಚೂರು ಎರರ್ ಆದ್ರೂ ಡಿಸಾಸ್ಟರ್ ಆಗೋಗ್ಬಿಡುತ್ತೆ, ಅಷ್ಟೆಲ್ಲ ಖರ್ಚು ಮಾಡಿರೋದು. ಬಟ್ ನೋಡಿ ಅದು ಒಳಗಡೆ ಎಲ್ಲ ಹೇಗಿದೆ, ಹೇಗೆ ಡಿಸೈನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ರಾಕೆಟ್ ಇಟ್ಟಿರೋದು ನಾಸಾ, ಇನ್ನು ನಾನು ಆವಾಗಲೇ ನಿಮಗೆಲ್ಲ ವಿಡಿಯೋಸ್ ತೋರಿಸಿದೆ, ಅದಕ್ಕಿಂತ ಸ್ವಲ್ಪ ದೂರ. ಸೊ ಹಾಗಾಗಿ ನಮ್ಮನ್ನೆಲ್ಲರನ್ನೂ ಟ್ರ್ಯಾಂಪಲ್ಲಿ ಕರ್ಕೊಂಡು ಈ ಜಾಗಕ್ಕೆ ಬಂದು ಬಿಟ್ಟು ಹೋಗ್ತಾರೆ. ಮತ್ತು ಖಾಲಿ ಇರುವಂತಹ ಟ್ರ್ಯಾಂಪ್ಗಳು ಬಂದು ನಮ್ಮನ್ನು ಪಿಕಪ್ ಮಾಡಿ ಮತ್ತೆ ಆ ನಾಸಾ ಸೆಂಟರ್ ಏನಿರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಮೇನ್ ಏರಿಯಾ ಏನಿರುತ್ತಲ್ಲ ಅಲ್ಲಿ. ಸೊ ನಾವಿಲ್ಲೆಲ್ಲ ನೋಡ್ಕೊಳ್ತಾ ಇದ್ವಿ, ನಮ್ಮ ಅತ್ತೆಯವರು ಅಷ್ಟೇ, ನಮ್ಮ ಮಾವನವರು ಅಷ್ಟೇ. ಅಂದರೆ ರಿಯಲ್ ಆಗಿ ಕಣ್ಣಿಂದ ರಾಕೆಟ್ನ ಎಷ್ಟು ಜನ ನೋಡಿರ್ತಾರೆ ಹೇಳಿ, ಭಾಳಷ್ಟು ಜನ ನೋಡಿರಲ್ಲ. ಬಟ್ ಅದನ್ನೇ ನೋಡ್ತಾ ಇದ್ವಿ. ಹಾಗೆ ನಮಗೆ ಅಲ್ಲಿ ಒಳಗಡೆ ಹೋಗೋಕ್ಕೂ ಅಲೋ ಮಾಡಿ, ಐ ಮೀನ್ ಹತ್ತಿ ಹೋಗ್ಬೋದು, ಹತ್ತಿ ಹೋಗಿ ನಿಂತು ಒಳಗಡೆ ಎಲ್ಲ ಹೇಗಿದೆ ಅಂತ ಎಲ್ಲ ನೋಡಬಹುದು ನಾವು. ಸೊ ಆ ಥರನೂ ಮಾಡಿ ಕೊಟ್ಟಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಸೊ ಈ ತುದಿಯಿಂದ ಆ ತುದಿ ನಾವು ರಾಕೆಟ್ ನೋಡ್ಬೇಕು ಅಂತಂದ್ರೆ ಒಂದು ಸುಮಾರು ಒಂದು ಮೋರ್ ದೆನ್ 100 ಮೀಟರ್ಸ್ ನಡಿಬೇಕಂತ ಅನಿಸುತ್ತೆ. ಸೊ ಅಷ್ಟು ದೊಡ್ಡದಿದೆ ಅದು. ಸೊ ಹಾಗೇನೆ ಸುಮಾರು ಸ್ಟೂಡೆಂಟ್ಸ್ಗಳು ಬಂದಿದ್ರು, ಅಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದನೂ ಬಂದಿದ್ರು ಇಲ್ಲೆಲ್ಲ ನಾಸಾದಲ್ಲಿ ನೋಡೋಕ್ಕೆ. ಸೊ ಇದು ಬಂದು ಬ್ಯಾಕ್ ಸೈಡ್, ನಾವೇನು ಬೆಂಕಿ ಫೋರ್ಸ್ ಬರುತ್ತಲ್ಲ, ಸೊ ಅದು ಇದು ಬ್ಯಾಕ್ ಸೈಡು. ಸೊ ಅದು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾದಂತಹ ಸಿಲಿಂಡರ್ಗಳಿದೆಲ್ಲ, ಇದು ಹೋಗೋಕ್ಕೆ, ಬೆಂಕಿ ಹೋಗೋಕ್ಕೆ ಎಷ್ಟು ಕೆಳಗೆ ಎಷ್ಟು ಫೋರ್ಸ್ ಆಗುತ್ತೋ ಅಷ್ಟು ಮೇಲೆ ಹೋಗುತ್ತೆ. ಸೊ ಎಸ್, ಇದನ್ನೆಲ್ಲ ನೋಡ್ಕೊಳ್ತಾ ಇದ್ವಿ. ಆ್ಯಂಡ್ ಯಾವ ಥರ ಎಲ್ಲ ನಿಲ್ಲಿಸಿದ್ದಾರೆ ನೋಡಿ, ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಿದ್ದಾರೆ ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು, ಇದು ನಾನು ಕ್ಲಿಯರಾಗಿ ಪಿಕ್ಚರ್ ತೆಗ್ದಿದ್ದೀನಿ. ಸೊ ಮನುಷ್ಯರೆಲ್ಲ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾರೆ ಅಂತ ಅಂದರೆ ಅಂದಾಜು ಗೊತ್ತಾಗತ್ತೆ ನಿಮಗೆ ಅದು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮತ್ತೆ ನಾವು ಅಲ್ಲಿಂದ ಟ್ರ್ಯಾಂಪ್ ತೊಗೊಂಡು ಇನ್ನೊಂದು ಜಾಗಕ್ಕೆ ಬಂದ್ವಿ. ಇದು ಒಂದು ಫ್ಲೈಟ್ ಥರ ಮಾಡ್ತಾರೆ, ಐ ಮೀನ್ ಫ್ಲೈಟೇ ಅದು. ಸೊ ಫ್ಲೈಟಲ್ಲಿ ನಮ್ಗೆ ಈ ಥರ ಎಲ್ಲ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಇದೊಂದು ಜಸ್ಟ್ ಒಂದು ಹೇಗಿರುತ್ತೆ ಏನು ಅಂತ ಎಲ್ಲ, ಅಂದರೆ ಯಾವ ಥರ ತೊಗೊಂಡು ಹೋಗ್ತಾರೆ ರಾಕೆಟ್ದು, ಅದು ಸಮಥಿಂಗ್ ಏನೋ ಐ ಡೋಂಟ್ ನೋ, ಬಟ್ ಎಕ್ಸಿಬಿಷನ್ ಥರ, ಕೈಂಡ್ ಆಫ್ ಮ್ಯೂಸಿಯಂ ಥರ. ಸೊ ಅಷ್ಟೇ, ನನಗೇನು ಅಷ್ಟು ಇದು ಅನಿಸಲಿಲ್ಲ. ನಂಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಇಲ್ಲಿಗೆ ಬಂದಾಗ. ಚರಿನೂ ಅಷ್ಟೇ ಫುಲ್ ಎಕ್ಸಾಸ್ಟೆಡ್ ಆಗಿದ್ಲು. ಅಲ್ಲಿ ಮಕ್ಕಳಿಗೆಲ್ಲ ಆಡೋಕ್ಕೆ ಒಂದು ಸ್ವಲ್ಪ ಏನೋ ಗೇಮ್ಸ್ ಥರ ಮಾಡಿಟ್ಟಿದ್ರು. ಸೊ ಅವಳೊಂದು ಸ್ವಲ್ಪ ಅಲ್ಲೇ ಆಟ ಆಡ್ತಾ ಇದ್ದಾಳೆ, ನೋಡ್ಬೋದು ಅಲ್ಲಿ ಚರಿ ಕಾಣಿಸ್ತಾಳೆ. ಸೊ ಎಸ್, ಈ ಥರ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಯಾವುದನ್ನು ಮಿಸ್ ಮಾಡಬಾರ್ದು, ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಯಾ, ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ, ಹಾಗೆ ಹಸಿವು ಕೂಡ ಆಗಿತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೋಗೋಣ ಬಾ ಸಾಕು, ಚರಿಗೂ ಅಷ್ಟೇ ಕರಿತಾ ಇದ್ದೆ, ಬಾಪ ಹೋಗೋಣ ಸಾಕು, ಮನೆಗೆ ಹೋಗೋಣ, ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಇಲ್ಲಿ ನಾಸಾಕ್ಕೆ ಬಂದಾಗ ಯಾವಾಗ್ಲೂ ಅಷ್ಟೇ ಸೊವೇನಿಯರ್ನ ತೊಗೊಳ್ತೀವಿ, ಏನಾದರೂ ಒಂದು ನೆನಪಿಗೆ ನಾಸಾಕ್ಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು. ನೆನಪಿಗೆ ಅಲ್ಲಿ ಸುಮಾರು ಐಟಮ್ಸ್ ಇರುತ್ತೆ. ಸೊ ನಾವು ಒಂದಿಷ್ಟೇನೋ ತೊಗೊಂಡ್ವಿ, ಮ್ಯಾಗ್ನೆಟ್ಸು ಅದು ಇದು ಅಂತ, ಕಪ್ಸ್ ಈ ಥರದನ್ನೆಲ್ಲ ಸಿಗುತ್ತೆ. ಟೀ ಶರ್ಟ್ ಬೇಕಂದರೆ, ಸ್ವೆಟ್ ಶರ್ಟು, ಕ್ಯಾಪ್ಗಳು, ಪೆನ್ನು, ಪ್ರತಿಯೊಂದನ್ನು ಸಿಗುತ್ತೆ. ಸೊ ಅದು ನೆನಪಿಗೆ ತೊಗೊಂಡು ಇಟ್ಕೋಬೋದು. ಸೊ ನಾವು ತೊಗೊಂಡ್ವಿ ಒಂದಿಷ್ಟು. ಆಮೇಲೆ ಚರಿ ಮತ್ತೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಗೇಮ್ ಈ ಗೇಮ್ ಆಡಿಲ್ಲ, ಆಟ ಆಡಬೇಕು ಅಂತ ಹೇಳಿದ್ಲು. ಓಕೆ, ಲಾಸ್ಟ್ ಇದೊಂದು ಗೇಮ್ ಆಟ ಆಡ್ಬಿಡಮ್ಮ ಅಂತ ಹೇಳ್ಬಿಟ್ಟು. ಸೊ ಎಸ್, ಚರಿ ಮತ್ತು ಅವ್ರ ಪಪ್ಪ ಇಬ್ಬರೂ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಆ್ಯಕ್ಚುಲಿ ಇಲ್ಲೇನೂ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ ರಿಯಲಿ ಹೇಳ್ಬೇಕಂತಂದರೆ.
ಸೊ ಅವರಿಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಮಾಡಿಟ್ಟಿದ್ದಾರೆ. ಹಾಗೆ ನಾನು ಹೇಳಿದ್ನಲ್ಲ ನಿಮಗೆ ಚಂದ್ರನಿಂದ ತಂದಿದ್ದಂತಹ ಮಣ್ಣು ಅಂತ ಹೇಳ್ಬಿಟ್ಟು ಲೂನಾರ್ ಸಾಯಿಲ್ ಅಂತ ಹಾಕಿದ್ದಾರೆ. ಹಾಗೆ ಇಲ್ಲಿ ಕಲ್ಲುಗಳು, ಚಂದ್ರನ ಮೇಲಿದ್ದಂತಹ ಮಣ್ಣು ಮತ್ತು ಈ ಕಲ್ಲುಗಳನ್ನು ನೀವು ಅಲ್ಲಿ ನೋಡಬಹುದು. ಸೊ ಎಸ್, ನನಗಂತೂ ವಾವ್ ಅಂತ ಅನಿಸ್ತಾ, ಒಂಥರ ಗ್ರೇಶ್ ಮತ್ತು ನಮ್ಮ ಥರ ಮಣ್ಣು ಥರ ಇಲ್ಲ, ಅದು ಒಂಥರ ಗ್ರೇ ಮತ್ತು ಕ್ರಿಸ್ಟಲ್ ಥರ ಇತ್ತು ಅದು ಮಣ್ಣು, ಒಂಥರ ಈ ಬೂದಿ ಥರ ಏನೋ, ಬಟ್ ಕ್ರಿಸ್ಟಲ್ಸ್ ಇತ್ತು. ನಮ್ಮ ಥರ ನಾವಂದರೆ ಹಿಂಗೆ ಮಣ್ಣು ಹಿಡಿದ್ರೆ ಕೈಗೆಲ್ಲ ಹತ್ತತ್ತಲ್ಲ, ಆ ಥರ ಇಲ್ಲ ಅಂತ ಅನಿಸುತ್ತೆ, ಕೈಗೆ ಹತ್ಕೊಳ್ಳಲ್ಲ ಅದು ಮಣ್ಣು. ಸೊ ಯಾ, ಚಂದ್ರನಿಂದ ಮಣ್ಣು ನೋಡಿದ್ವಿ ನಾವು. ಎಸ್, ಇವಾಗ ಮನೆಗೆ ಬಂದು ಮತ್ತೆ ರೆಸ್ಟ್ ಮಾಡಿ ನೆಕ್ಸ್ಟ್ ದಿನ ನಾವು ಇನ್ನೊಂದು ಕಡೆಗೆ ಹೋಗ್ತಾ ಇದ್ವಿ. ಇದು ಬಂದು ಕೀಮಾ ಬೋರ್ಡ್ ವಾಕ್ ಅಂತ ಹೇಳ್ಬಿಟ್ಟು, ಇಲ್ಲಿ ಒಂಥರ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ತುಂಬ ಖುಷಿ. ಹಾಗೆ ದೊಡ್ಡವ್ರಿಗೆ ಇಲ್ಲಿ ಒಂದು ಬೀಚ್ ಇದೆ, ಸಮುದ್ರ ಇದೆ. ಸೊ ಸಮುದ್ರದ ವ್ಯೂ ಆಗಿರ್ಬೋದು, ಸಮುದ್ರದ ದಂಡೆ ಮೇಲೇ ಇದು ಎಲ್ಲ ಇರೋವಂಥದ್ದು. ಸೊ ನಾವಿಲ್ಲಿ ಯೂಶ್ವಲಿ ಯಾವಾಗ ಬರ್ತೀವಿ ಅಂತ ಹೇಳಿದರೆ ನ್ಯೂ ಇಯರ್ ಟೈಮಲ್ಲಿ ಬರ್ತೀವಿ, ಯಾಕೆಂತಂದರೆ ಇಲ್ಲಿ ಸಮುದ್ರದ ಮಧ್ಯದಿಂದ ಫೈರ್ ವರ್ಕ್ಸ್ ಮಾಡ್ತಾರೆ, ಅಂತಂದರೆ ಕಲರ್ ಆದಂತಹ ಏನೋ ರಾಕೆಟ್ಗಳನ್ನು ಬಿಡ್ತಾರೆ, ಐ ಮೀನ್ ಪಟಾಕಿಗಳನ್ನು ಹಾರಿಸ್ತಾರೆ. ಸೊ ತುಂಬಾ ಮನಮೋಹಕವಾಗಿರುತ್ತೆ ಅದನ್ನು ನೋಡೋಕ್ಕೆ, ಯಾಕೆಂದರೆ ಮಧ್ಯ ಸಮುದ್ರದಿಂದ ಆ್ಯಂಡ್ ಅಷ್ಟು ಚಳಿ ಇರುತ್ತೆ. ಚಳಿಲೇ ನಾವು ಇದೇನು ಬೋರ್ಡ್ ವಾಕ್ ಏನಿದೆ ಅಲ್ಲ, ಅದು ಫುಲ್ ಜನ ತುಂಬಿಡುತ್ತಾರೆ. ಸೊ ಕುತ್ಕೊಂಡಿರ್ತಾರೆ, ರಗ್ನೆಲ್ಲ ತೊಗೊಂಬಂದು ಹೊಚ್ಕೊಂಡು ತಿನ್ಕೊಂಡು ಕುಟ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾರೆ, ಮಜಾ ಮಾಡ್ಕೊಂಡು ಅಲ್ಲೇ ಗೇಮ್ಸ್ ಎಲ್ಲ ಆಟ ಆಡುವಂಥದ್ದು, ಫನ್ ಮಾಡುವಂಥದ್ದು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು. ಸೊ ನಮ್ಮ ಅತ್ತೆ ಮಾವ ಅಲ್ಲಿ ತನಕ ಇರಲ್ವಲ್ಲ, ಸೊ ಹಾಗಾಗಿ ಇದು ಒಂದು ಫೀಲ್ ಮಾಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಸೊ ಅವರು ಅಷ್ಟೇ ಊಟ ಎಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಆಫೀಸಿಗೆ ಹೋಗಿದ್ರು, ಆಫೀಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿದ್ವಿ. ಅವ್ರ ಪಾಪ ಏನೂ ರೆಸ್ಟ್ ಮಾಡಲಿಲ್ಲ, ಏನೋ ಒಂದು ಸ್ವಲ್ಪ ತಿನ್ಕೊಂಡು ಬಂದ್ವಿ ನಾವು. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇವಾಗ ಸಮ್ಮರ್ ಅಲ್ವಾ, ಸೊ ಲೇಟಾಗಿ ಕತ್ಲಾಗುತ್ತೆ, ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ, ತೋರಿಸ್ಬಹುದು. ಸೊ ಒಂದು 4:15 ಅವ್ರು ಬಂದರು ಅನಿಸುತ್ತೆ. ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ಸುಮಾರು ದೂರ ಇದೆ. ಸನ್ಸೆಟ್ ವ್ಯೂ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾವಿಲ್ಲಿ ಬಂದಾಗ ಟೈಮ್ ಬಂದು ಒಂದು 6 ಗಂಟೆ 6:30 ಆಗಿತ್ತು ಅನಿಸುತ್ತೆ. ಸುಮಾರು ಬಿಸಿಲಿರುತ್ತೆ. ಆ್ಯಕ್ಚುಲಿ ಬಿಸಿಲಲ್ಲಿ ಬಂದರೆ ಹಿಂಸೆ ಆಗುತ್ತೆ, ಯಾಕಂದರೆ ಸಮುದ್ರ ಅಲ್ವಾ, ತುಂಬ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಸಂಜೆನೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು, ಸಾಯಂಕಾಲ ಆದರೆ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ, ಸನ್ಸೆಟ್ಟು ನೋಡ್ಬೋದು, ಹಾಗೆ ಲೈಟಿಂಗ್ಸು ಚೆನ್ನಾಗಿರುತ್ತೆ, ಮತ್ತು ಸಮುದ್ರದ ಅಲೆಗಳ ಸೌಂಡ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸಂಜೆನೇ ಪಿಕ್ ಮಾಡಿದ್ವಿ. ಸೊ ಇವಾಗ ಬೋರ್ಡ್ ವಾಕಲ್ಲೆಲ್ಲ ವಾಕ್ ಮಾಡಿ ಒಂದಿಷ್ಟು ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಹಾಗೆ ದೊಡ್ಡದಾದಂಥ ಮೀನುಗಳು, ಹಾಗೆ ಬೋಟ್ ರೈಡಿಂಗ್ ಕೂಡ ಇರುತ್ತೆ ಇಲ್ಲಿ. ಬೋಟ್ ರೈಡಿಂಗಿಗೆ ಮುಂಚೆನೇ ಬುಕ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕ್ರೂಸ್ ಮುಂಚೆನೇ ಬುಕ್ ಮಾಡಬಹುದು, ಬಟ್ ನನಗದು ಅಷ್ಟು ಐಡಿಯಾ ಇರಲಿಲ್ಲ ನಮಗೆ. ಸೊ ಕ್ರೂಸ್ ಅವಾಗೆ ಹೋಗೋಕ್ಕೆ ಎಲ್ಲಿ ಬುಕ್ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಹಾಗೆ ಆಲ್ಮೋಸ್ಟ್ ಟೈಮ್ ಕೂಡ ಆಗಿತ್ತು, ನೋಡ್ತಾ ಇರ್ಬೋದು ಸನ್ಸೆಟ್ ಆಗ್ತಾ ಇದೆ. ಸೊ ನನಗಂತೂ ಸನ್ಸೆಟ್ ಟೈಮ್ ಆಗಿರ್ಬೋದು ಅಥವಾ ಸನ್ರೈಸ್ ಟೈಮ್ ಆಗಿರ್ಬೋದು, ಈ ಥರ ಗುಡ್ಡ ಬೆಟ್ಟ ಅಥವಾ ಈ ಸಮುದ್ರದ ಪ್ಲೇಸ್ಗಳಂತೂ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಆ ಟೈಮ್ಗಳಲ್ಲಿ, ಒಂಥರ ಗೋಲ್ಡನ್ ಟೈಮ್ಗಳಲ್ಲಿ. ಯಾಕೆಂತಂದರೆ ತುಂಬ ಆ ಸ್ಕೈಲೈನ್ ಆಗಿರಬಹುದು ಅಥವಾ ಏನೋ ಆ ವಾತಾವರಣ, ಗಾಳಿ, ಐ ಜಸ್ಟ್ ಲವ್ ಇಟ್. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಮೇಝಿಂಗ್ ವ್ಯೂ ಕಾಣಿಸ್ತಾ ಇದೆ. ಅವತ್ತು ಬಂದು ಆಕಾಶ ಫುಲ್ ಒಂಥರ ಪಿಂಕಿಶ್, ಆರೆಂಜ್, ಬ್ಲೂ, ಯೆಲ್ಲೋ ಎಲ್ಲ ಮಿಕ್ಸ್ ಕಲರು. ಸೊ ಐ ಜಸ್ಟ್ ಲವ್ ದಿಸ್. ಒಂಥರ ಇಟ್ ಹಿಟ್ಸ್ ಡಿಫ್ರೆಂಟ್ ಅಂತ ನನಗನ್ಸುತ್ತೆ. ನನಗಂತೂ ತುಂಬ 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 ಇಷ್ಟ. ನನ್ನ ಹಸ್ಬೆಂಡಿಗೂ ಇಷ್ಟ. ಈ ಥರ ನೇಚರಲ್ಲಿ ಚೆನ್ನಾಗಿ ಕಳೆದೋಗ್ಬಿಡ್ಬೋದು. ಈ ಥರ ಒಂಥರ ಫನ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆ ಇದ್ದಾಗ ಅದು ಫೀಲೇ ಬೇರೆಯೇ. ಆ್ಯಂಡ್ ಚರಿನೂ ಕೂಡ ಅಲ್ಲಿ ಆಟ ಆಡಿದ್ಲು, 1-2 ಗೇಮ್ಸ್ ಆಟ ಆಡಿದ್ಲು, ಅದು ವಿಡಿಯೋ ಎಲ್ಲೋ ಹೋಗಿದೆ. ಸೊ ಚರಿ ಮತ್ತು ಅವ್ರ ಪಪ್ಪ ಇಬ್ಬರು ಹೋದರು, ನನಗೆ ಅಷ್ಟು ಮೂಡಿರಲಿಲ್ಲ ಆಟ ಆಡೋಕ್ಕೆ. ಸೊ ಚರಿ ಎಲ್ಲ ಆಟಾಡಿ ಕತ್ಲಾಗೋಕ್ಕಿಂತ ಮುಂಚೆ ಸ್ವಲ್ಪ, ಅಂದರೆ ಕತ್ಲಾಗೋ ಆಲ್ಮೋಸ್ಟ್ ಆಗಿದೆ, ಊಟದ ಟೈಮಿಗೆ ನಾವು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪಾರ್ಸಲ್ ಇತ್ತು, ಪಾರ್ಸಲ್ ಪಿಕಪ್ ಮಾಡಿಕೊಂಡು ಹೋಗೋಣ ಅಂತ. ಯಾಕೆಂತಂದರೆ ಮಧ್ಯಾಹ್ನನೇ ನಾವು ಬಿಟ್ಟಿದ್ದ ಕಾರಣ ರಾತ್ರಿ ಅಡುಗೆ ಏನೂ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಲೈಟಿಂಗ್ಸು ಮತ್ತು ಆ ಸ್ಕೈಲೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇನ್ನೊಂದೇನಂತಂದರೆ ಇಲ್ಲಿ
ಖತರ್ನಾಕ್ ಆಗಿರೋಂತಹ ಗೇಮ್ಸ್ಗಳೆಲ್ಲ ಇತ್ತು ಆಟ ಆಡೋಕ್ಕೆ. ನಮಗೆ ಆಗೋದಿಲ್ಲ, ಈ ಟೀನೇಜರ್ಸ್ಗಳೆಲ್ಲ ಸ್ವಲ್ಪ ಧೈರ್ಯ ಇರೋರು ಆಡಬಹುದು, ಮಸ್ತ್ ಎಂಜಾಯ್ ಮಾಡ್ಬೋದು ಅಲ್ಲಿ. ಸೊ ಇಲ್ಲಿ ಪಿಜ್ಜಾನ ತೊಗೊಂಡು ಬಂದ್ವಿ ತಿನ್ನೋಕ್ಕೆ ರಾತ್ರಿ ಡಿನ್ನರ್ಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.